ರೀ ನಿಮ್ದೊಂದು ಫೋಟೋ ತೆಗಿತೀನಿ, ಆ ಬ್ರಿಡ್ಜ್ ಪಕ್ಕ ನದಿ ಕಡೆ ತಿರ್ಕೊಂಡು ನಿಂತ್ಕೊಳ್ರಿ. ಹೀಗೆ ಹೇಳಿ ಪತ್ನಿ ಗಂಡನನ್ನೇ ನದಿಗೆ ತಳ್ಳಿ ಸಾಯಿಸುವ ಯತ್ನ ನಡೆಸಿದ್ದಾಳೆ. ಆದರೆ ಅಮಾಯಕ ಗಂಡನ ಜೀವ ಗಟ್ಟಿಯಾಗಿತ್ತು. ಪುಣ್ಯಕ್ಕೆ ಈಜು ಕೂಡ ಬರ್ತಿತ್ತು. ತುಂಬಿ ಭೋರ್ಗರೆಯುತ್ತಿದ್ದ ನದಿಯಲ್ಲೂ ಈ ವ್ಯಕ್ತಿ ಈಜಿ ನದಿ ಮಧ್ಯದ ಬಂಡೆಗಲ್ಲುಗಳ ಮೇಲೆ ಆಶ್ರಯ ಪಡೆದು ಯಾರಾದರೂ ಕಾಪಾಡಿ ಅಂತ ಅಂಗಲಾಚಿದ್ದಾನೆ. ಅವಳೇ ನನ್ನನ್ನು ತಳ್ಳಿದ್ದು, ಅವಳನ್ನ ಬಿಡಬೇಡಿ, ಹಿಡೀರಿ ಬ್ರೋ ಅಂತ ನದಿ ಮಧ್ಯೆಯೇ ಕೂಗಿಕೊಂಡಿದ್ದಾನೆ. ಏನಾಯ್ತು ಅಂತ ಸ್ಥಳೀಯರು ಕೇಳಿದ್ರೆ ನಂಬಿಕೆ ದ್ರೋಹ ಬ್ರೋ, ನಂಬಿಕೆ ದ್ರೋಹ ಎಂದಿದ್ದಾನೆ. ರಾಯಚೂರಿನಲ್ಲಿ ಈ ಘಟನೆ ನಡೆದಿದ್ದು, ಘಟನೆಯ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿವೆ. ದುರಂತ ಏನ್ ಗೊತ್ತಾ, ಈ ಜೋಡಿಗೆ ಮದುವೆಯಾಗಿ ಇನ್ನೂ 3 ತಿಂಗಳು ಆಗಿಲ್ಲ. ಆಗಲೇ ಈಕೆಗೆ ಗಂಡನನ್ನ ಕೊಲ್ಲಬೇಕು ಅನ್ಸಿದೆ. ಗಂಡ ಹೆಂಡತಿ ಬೈಕ್ನಲ್ಲಿ ಹೋಗ್ತಿದ್ರು. ಈ ವೇಳೆ ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ನಿಮ್ಮ ಫೋಟೋ ತೆಗಿತೀನಿ ಅಂತ ನಿಲ್ಲಿಸಿ ನದಿ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ, ಟೈಟಾನಿಕ್ ಪ್ರೇಮಿಗಳ ರೀತಿ ಪೋಸ್ ಕೊಡಿ ಅಂತೇಳಿ ಗಂಡನನ್ನ ನದಿಗೆ ತಳ್ಳೆ ಬಿಟ್ಟಿದ್ದಾಳೆ. ತುಂಬಿ ಉಕ್ಕಿ ಹರಿಯುತ್ತಿರುವ ನದಿ, ರಕ್ಕಸ ರೂಪಿ ಮೊಸಳೆಗಳೇ ತುಂಬಿರುವ ನದಿಯಲ್ಲಿ ಈ ಬಡಪಾಯಿ ಈಜಿ ಬದುಕಿದ್ದೇ ಪವಾಡ. ಈಜುತ್ತಾ ಬಂಡೆಗಲ್ಲ ಮೇಲೆ ನಿಂತ ವ್ಯಕ್ತಿಯ ಕೂಗು ಕೇಳಿ ಆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಜನ ವಿಚಾರಿಸಿದ್ದಾರೆ. ಅಲ್ಲಿಗೆ ಹೇಗೆ ಹೋದೆ ಅಂತ ಕೇಳಿದ್ರೆ ಅವಳೇ ನನ್ನನ್ನು ತಳ್ಳಿದ್ದಾಳೆ, ಅವಳನ್ನ ಬಿಡಬೇಡಿ ಎಂದಿದ್ದಾನೆ. ಆದರೆ ಈ ಸತಿ ಶಿರೋಮಣಿ ಮಾತ್ರ ಅವರೇ ಬಿದ್ದಿದ್ದಾರೆ, ನಾನು ಬರೀ ಫೋಟೋ ತೆಗಿತಿದ್ದೆ ಅಷ್ಟೇ, ನಾನು ನಮ್ಮ ಮಮ್ಮಿಗೆ ಫೋನ್ ಹಚ್ಚಾಕ್ ಹತ್ತೀನಿ ಅಷ್ಟೇ ಎಂದಿದ್ದಾಳೆ. ಆದರೆ ಆಕೆಯ ಮುಖದಲ್ಲಿ ಗಂಡ ನದಿಗೆ ಬಿದ್ದು ಪ್ರಾಣಾಪಾಯದಲ್ಲಿದ್ದಾನೆ ಅನ್ನೋ ಯಾವ ಆತಂಕವೂ ಕಾಣ್ತಿಲ್ಲ. ಸ್ಥಳೀಯರು 2 ಗಂಟೆಗಳ ಕಾಲ ಹರಸಾಹಸ ನಡೆಸಿ ಹಗ್ಗ ಹಾಕಿ ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ. ಮೇಲೆ ಬಂದ ಗಂಡ ಹೇಳಿದ್ದು ಒಂದೇ ಮಾತು, ನಂಬಿಕೆ ದ್ರೋಹ ಬ್ರೋ, ನಂಬಿಕೆ ದ್ರೋಹ. ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಿವೆ. ಒಂದ್ ಕಡೆ ಹುಡುಗಿಯೇ ಸಿಗ್ತಿಲ್ಲ ಅಂತ ಹುಡುಗರು ಪರದಾಡ್ತಿದ್ದಾರೆ, ಮತ್ತೊಂದ್ ಕಡೆ ಹೆಂಡತಿಯೇ ಗಂಡನನ್ನ ಸಾಯಿಸುವ ಪ್ರಕರಣಗಳು. ಇದೆಲ್ಲವನ್ನ ನೋಡಿ ಕಂಗಾಲಾಗಿರುವ ಹುಡುಗರು ಮದುವೆಯಂದ್ರೆ ಭಯಪಡುವಂತಹ ಕಾಲಕ್ಕೆ ಬಂದು ನಿಂತಿರೋದು ದುರಂತವೇ ಸರಿ.